ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ವಿಶೇಷವಾದ ಹಣ್ಣಿನ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ ಸ್ನೇಹಿತರೆ. ಇದು ನೇರಳೆ. ಈ ಹಣ್ಣನ್ನು ಜಂಬೂ ನೇರಳೆ ಹಣ್ಣು ಅಂತ ಕರೀತಾರೆ ಸ್ನೇಹಿತರೆ. ಹಾಗೆ ಇದರಿಂದ ಏನೆಲ್ಲ ನಮಗೆ ಲಾಭಗಳಿವೆ, ಹೇಗೆಲ್ಲ ಇರುತ್ತೆ ಅನ್ನೋದನ್ನು ನಾವು ಈ ದಿನ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ವಿಡಿಯೋ ಮುಂದುವರ್ಸೋಣ. ಜಂಬೂ ನೇರಳೆ ಹಣ್ಣಿನಿಂದ ಸ್ನೇಹಿತರೆ ನಮಗೆ ಏನೆಲ್ಲ ಲಾಭವಿದೆ. ಇಂಗ್ಲೀಷ್ನಲ್ಲಿ ವಾಟರ್ ಆ್ಯಪಲ್, ರೋಸ್ ಆ್ಯಪಲ್, ಮಲಾ ಆ್ಯಪಲ್ ಅಂತಲೂ ಕರೀತಾರೆ ಸ್ನೇಹಿತರೆ. ಇದು ಕೆಂಪು ಹಳದಿ ಬಣ್ಣದ ರೀತಿಯಲ್ಲಿ ಇರುತ್ತೆ ಸ್ನೇಹಿತರೆ. ಇದರ ವಿಶೇಷತೆಗಳೇನು, ಯಾವುದಕ್ಕೆಲ್ಲ ಇದು ಪ್ರಯೋಜನವಿದೆ, ಇದರ ಔಷಧೀಯ ಗುಣಗಳು ಏನೇನಿವೆ ಅನ್ನೋದನ್ನು ತಿಳಿಯೋಣ ಸ್ನೇಹಿತರೆ. ಇದು ಬೇಸಿಗೆ ಕಾಲದಲ್ಲಿ ತುಂಬ ಯಥೇಚ್ಛವಾಗಿ ಮಾರುಕಟ್ಟೆಯಲ್ಲಿ ಸಿಗುವಂಥ ಹಣ್ಣು ಸ್ನೇಹಿತರೆ, ಜಂಬೂ ನೇರಳೆ ಹಣ್ಣು ಅಂತ. ಇದು ಕೇರಳ ಭಾಗದಲ್ಲಿ ಅತಿ ಹೆಚ್ಚು ಬೆಳೆಯುತ್ತಾರೆ ಸ್ನೇಹಿತರೆ. ಈ ಹಣ್ಣು ಒಳಗಡೆ ತುಂಬ ಹಣ್ಣಾಗಿರೋದು ಅಲ್ಲಾಡಿಸಿದರೆ ಕಾಯಿ ಬೀಜ ಒಳಗಡೆ ಅಲ್ಲಾಡ್ತಾ ಇರುತ್ತೆ. ಇದು ಓಪನ್ ಮಾಡಿ ನೋಡೋಣ. ಇದು ನೋಡಿ ಸ್ನೇಹಿತರೆ, ಇದರೊಳಗಡೆಗೆ ಬೀಜ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇದು ನೋಡಿ. ಈ ರೀತಿಯಾಗಿ ಬೀಜ ಇರುತ್ತೆ ಸ್ನೇಹಿತರೆ. ಈ ಮರದ ಹಣ್ಣಿನಿಂದ ಹಿಡಿದು ಬೀಜದಿಂದ ಎಲ್ಲದರಲ್ಲೂ ಔಷಧೀಯ ಗುಣವಿದೆ ಸ್ನೇಹಿತರೆ. ಅದೇನೇನು ಅನ್ನೋದನ್ನು ಮುಂದೆ ತಿಳಿಯೋಣ ಸ್ನೇಹಿತರೆ. ವಿಡಿಯೋ ಪೂರ್ತಿ ನೋಡಿ, ಅರ್ಧಕ್ಕೆ ಸ್ಕಿಪ್ ಆಗಬೇಡಿ ಸ್ನೇಹಿತರೆ. ಸಂಪೂರ್ಣ ವಿಷಯ ತಿಳಿದುಕೊಳ್ಳಿ. ಈ ಹಣ್ಣನ್ನು ಈ ರೀತಿಯಾಗಿ ನಾವು ಕೂಡ ಬೆಳೆಸಬಹುದು ಸ್ನೇಹಿತರೆ. ಒಂದು ಪಾಟಲ್ಲಿ ಹಾಕಿ ನೆಟ್ಟರೆ ಒಂದು 5-6 ವರ್ಷದ ಒಳಗಡೆಗೆ ಇದು ಗಿಡ ಬಿಡುತ್ತೆ ಸ್ನೇಹಿತರೆ. ವರ್ಷದಲ್ಲಿ 3 ತಿಂಗಳು ಇದು ಫಲ ಕೊಡುತ್ತೆ ಸ್ನೇಹಿತರೆ. ಇದನ್ನು ಬೆಳೆಸುವುದರಿಂದ ಏನೆಲ್ಲ ಲಾಭವಿದೆ ಅನ್ನೋದನ್ನು ತಿಳಿಯೋಣ ಸ್ನೇಹಿತರೆ. ಹಾಗೆ ಇದು ಅಡಿಕೆ ತೋಟದ ಮಧ್ಯೆನೂ ಇದನ್ನು ಬೆಳೆಯಬಹುದು ಸ್ನೇಹಿತರೆ. ಇದರ ಬಣ್ಣ ಬಂದ್ಬಿಟ್ಟು ಹಸಿರು, ಕೆಂಪು, ನೀಲಿ ಮತ್ತು ಬಂಗಾರದ ಬಣ್ಣವಾಗಿ ಬದಲಾಗುತ್ತೆ ಸ್ನೇಹಿತರೆ. ಹಣ್ಣಾದ ನಂತರ ಇದು ಕೆಂಪು ರೀತಿಯಾಗಿ ಇರುತ್ತೆ, ಹಳದಿ ಬಣ್ಣವಾಗೂ ಇರುತ್ತೆ. ಕಾಯಿ ಆಗ್ತಾ ಹಣ್ಣಾಗ್ತಾ ದ್ವಾರಗಾಯಿ ಆದಾಗ ಒಂದೊಂಥರ ಬಣ್ಣವಾಗುತ್ತೆ ಸ್ನೇಹಿತರೆ. ಈ ಹಣ್ಣಿನ ವಿಶೇಷತೆಗಳು ಏನೆನ್ನುವುದನ್ನು ನಾವು ತಿಳಿಯೋಣ ಸ್ನೇಹಿತರೆ. ಇದರ ಔಷಧೀಯ ಗುಣಗಳೇನು ನೋಡೋಣ ಬನ್ನಿ ಸ್ನೇಹಿತರೆ. ಇದರಲ್ಲಿ ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ವಿಟಮಿನ್ ಎ, ವಿಟಮಿನ್ ಬಿ, ಕಬ್ಬಿಣದಂತಹ ಪೋಷಕಾಂಶವು ಹೆಚ್ಚಾಗಿರುವುದರಿಂದ ಸ್ನೇಹಿತರೆ ಯಾವೆಲ್ಲ ಇದರಿಂದ ಪ್ರಯೋಜನಗಳಿವೆ ಎಂಬುದನ್ನು ತಿಳಿಯೋಣ ಸ್ನೇಹಿತರೆ. ಕಿಡ್ನಿಯಲ್ಲಿ ಏನೇ ತೊಂದರೆ ಇದ್ದರೂ ಕಿಡ್ನಿ ಸಮಸ್ಯೆ ಬರುತ್ತೆ. ಚರ್ಮದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಇದರ ಹಣ್ಣು ತಿನ್ನುವುದರಿಂದ ತುಂಬಾ ಒಳ್ಳೆಯ ಪ್ರಯೋಜನ, ಅದ್ಭುತವಾದ ಔಷಧಿಯ ಗುಣವಿದೆ ಅಂತ ತಿಳಿಬೋದು ಸ್ನೇಹಿತರೆ. ಹಾಗೆಯೇ ಕಣ್ಣಿನ ಸಮಸ್ಯೆಗೂ ಕೂಡ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಇದರ ಎಲೆಯಿಂದ ಸ್ನೇಹಿತರೆ, ಎಲೆಯನ್ನು ಕಷಾಯ ಮಾಡಿ ಕುಡಿಯೋದರಿಂದ ಮಂಡಿ ನೋವು, ಕಾಲು ಊತ, ಈ ಥರ ಬಾವುಗಳು ಬಂದಂಥ ನೋವಿನಿಗೆ ಇದನ್ನು ಪ್ರತಿನಿತ್ಯ ಬಳಸ್ಬೋದು ಸ್ನೇಹಿತರೆ. ಪ್ರತಿನಿತ್ಯ ಕಷಾಯ ಮಾಡಿ ಕೂಡ ಕುಡಿಬೋದು ಇದರ ಎಲೆಗಳಿಂದ. ಹಾಗೆ ಬೊಜ್ಜನ್ನು ಕರಗಿಸಲಿಕ್ಕೆ ಕೂಡ ಸಹಕಾರಿಯಾಗಿದೆ ಸ್ನೇಹಿತರೆ. ಇದನ್ನು ಪ್ರತಿನಿತ್ಯ ಸೇವನೆ ಮಾಡುವುದರಿಂದ ತುಂಬಾ ಅದ್ಭುತ ಲಾಭಗಳಿವೆ. ಮಹಿಳೆಯರಿಗೆ ಸ್ತನ ಕ್ಯಾನ್ಸರನ್ನು ತಡೆಗಟ್ಟಬಹುದು. ಹಾಗೆ ಸ್ನೇಹಿತರೆ, ಪುರುಷರಲ್ಲಿಯೂ ಕೂಡ ಲಂಗ್ಸ್ ಕ್ಯಾನ್ಸರ್ ಈ ಥರ ಆಗುವುದನ್ನು ತಡೆಗಟ್ಟಬಹುದು. ಮೆದುಳಿನ ರಕ್ತನಾಳಗಳಲ್ಲಿ ತುಂಬಾ ಒಳ್ಳೆಯ ಸಹಕಾರಿಯಾಗಿದೆ ಸ್ನೇಹಿತರೆ. ರಕ್ತ ಶುದ್ಧಿಯಾಗಲಿಕ್ಕೂ ಕೂಡ ಸಹಾಯ ಮಾಡುತ್ತೆ ಈ ಔಷಧಿ. ಇದರಲ್ಲಿ ಈ ಹಣ್ಣಿನಿಂದ ಶೀತ, ಕೆಮ್ಮಿನಂಥ ಸಮಸ್ಯೆಗೂ ಕೂಡ ಇದು ತುಂಬ ರಾಮಬಾಣದಂತೆ ಕೆಲಸ ಮಾಡುತ್ತೆ ಸ್ನೇಹಿತರೆ. ಈ ಹಣ್ಣನ್ನು ಶುಗರ್ ಕೂಡ ಕಂಟ್ರೋಲ್ ಮಾಡ್ಬೋದು ಹಣ್ಣನ್ನು ತಿನ್ನುವುದರಿಂದ ಸ್ನೇಹಿತರೆ. ಹಾಗೆಯೇ ಈ ಹಣ್ಣಿನ ನೋಡಿ ಸ್ನೇಹಿತರೆ, ಉತ್ತಮ ಔಷಧಿ ಗುಣವಿರುವ ಈ ಹಣ್ಣು ಎಲ್ಲಿ ಸಿಕ್ಕರೂ ಬಿಡಬೇಡಿ. ಇದನ್ನು ಮನೆಗೆ ತೊಗೊಂಬಂದು ಸೇವಿಸಿ ಸ್ನೇಹಿತರೆ. ಇದು ಈ ರೀತಿಯಾಗಿ ಇರುತ್ತೆ ಸ್ನೇಹಿತರೆ. ಇನ್ನು ಇದನ್ನು ಯಾವ ರೀತಿಯಲ್ಲಿ ಕೆಂಪಾಗಿ ಕಾಣುತ್ತೆ ಸ್ನೇಹಿತರೆ ಇದು. ಹಾಗೆ ಇದು ಫಂಗಲ್ ಇನ್ಫೆಕ್ಷನ್ಗೂ ಕೂಡ ತುಂಬ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಪ್ರತಿದಿನ ಸೇವನೆ ಮಾಡುವುದರಿಂದ ಗಂಟಲಿನ ಸಮಸ್ಯೆ, ಲಂಗ್ಸ್ ಕ್ಯಾನ್ಸರ್ಗೆ ಉತ್ತಮವಾದ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಶೀತ, ಜ್ವರ, ಶುಗರ್ ಕಾಯಿಲೆ ಅಂತ ಇರುವಂಥವರಿಗೆ, ಕೆಮ್ಮು, ದಮ್ಮು, ಕಫ, ಈ ಥರ ಅಸ್ತಮಾ ಸಮಸ್ಯೆ ಇರುವವರಿಗೂ ಕೂಡ ಇದು ತುಂಬ ಉತ್ತಮವಾದ ಔಷಧಿ ಗುಣವಿರುವ ಹಣ್ಣು ಅಂತಲೇ ಹೇಳ್ಬೋದು. ಜಂಬೂ ನೇರಳೆ ಹಣ್ಣು ಅಂತ ಕರೀತಾರೆ ಸ್ನೇಹಿತರೆ ಇದನ್ನು. ಹಾಗೆ ಇದನ್ನು ಪ್ರತಿದಿನ ಸೇವನೆ ಮಾಡುವುದರಿಂದ ಒಳ್ಳೆಯ ಆರೋಗ್ಯದ ಫಲವಿದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ಗಿಡಗಳಿಗೆ ಎಲೆಗಳಿಗೆ ಕೀಟಗಳ ಬಾಧೆ ಕೂಡ ಇರುತ್ತೆ.
ಹಾಗೆ ಈ ಹಣ್ಣಿಗೂ ಕೂಡ ಬೇಸಿಗೆ ಕಾಲದಲ್ಲಿ ಸ್ಟಾಕ್ ಮಾಡಿ ಇಟ್ಲಿಕ್ಕೆ ಆಗಲ್ಲ. ಇದನ್ನು ಔಷಧಿ ಸಿಂಪಡಿಸುವುದರಿಂದ ನಾವು ತಡೆಗಟ್ಟಬಹುದು ಇದನ್ನೆಲ್ಲ. ಮತ್ತು ಕಡು ಮಣ್ಣಿನಲ್ಲಿ ಬೆಳೆದರೆ ಸ್ನೇಹಿತರೆ ಇದಕ್ಕೆ ಗೊಬ್ಬರವೇನು ಬೇಕಾಗುವುದಿಲ್ಲ. ಈ ರೀತಿಯಾಗಿ ಪಾಟ್ನಲ್ಲಿ ನಾವು ಬೀಜನ ತಂದು ನೆಟ್ಬಿಟ್ರೆ ಸಾಕು. 1 ವರ್ಷ 5ರಿಂದ 6 ವರ್ಷದೊಳಗೆ ಅಡಿಕೆ ಯಾವ ರೀತಿ ಬೆಳೀತಲ್ಲ ಅದೇ ರೀತಿ ಇದನ್ನು ಬೆಳೆಯುವುದು. ವರ್ಷಕ್ಕೆ 3 ತಿಂಗಳು ಫಲ ಕೊಡುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆಯ್ತಲ್ಲ ಸ್ನೇಹಿತರೆ, ಒಂದು ಲೈಕ್ ಕೊಡಿ ಸ್ನೇಹಿತರೆ.